ಬಿಡಬೇಕು. ನಮ್ದು ನೌಟಂಕಿ ಅಲ್ಲ, ನಮ್ದು ಡೈರೆಕ್ಟ್ ಹಿಟ್. ನಿಮ್ಮದೇನಿದಿಲ್ಲ ನವರಂಗಿ ನಾಟಕ, ಅದನ್ನು ಬಿಡಿ. ಸಂವಿಧಾನ ಭಕ್ತರು ಅಂತ ಹೇಳ್ಕೊಳ್ತೀರಿ, ಆಮೇಲೆ ಎಲ್ಲವೂ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡು ಹೋಗ್ತೀರಿ. ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಾದ್ರೆ ಅನ್ಪಾರ್ಲಿಮೆಂಟ್ಲಿ ಭಾಷೆ ಬಳಸಿದ್ರಿ. ಏನೇನು ಶಬ್ದಗಳದು. ಅವ್ರ ಮೇಲೆ ಈ ಸರ್ಕಾರ ಕೇಸ್ ಹಾಕ್ತಾ? ನಾವು ಬರೀ ಸಿದ್ದರಾಮಯ್ಯ ಡಾಕು ಅಂತ ಹೇಳಿದೀವಿ, ಮುಖ್ಯಮಂತ್ರಿನೂ ಅಂದಿಲ್ಲ, ಕುರುಬ ಸಮಾಜದ ಲೀಡರ್ ಅಂದಿಲ್ಲ, ಏನೂ ಅಂದಿಲ್ಲ. ಆದ್ರೂ ಕೇಸ್ ಹಾಕಿ ನಮಗೆ ಸಮಸ್ಯೆ ಮಾಡಿದ್ರಿ. ಇವತ್ತು ಅಮಿತ್ ಶಾ ಬಗ್ಗೆ ಅವ್ರು ತಲೆ ಕಡಿತೀನಿ ಅಂತಾರೆ. ನಾಲಿಗೆ ಕತ್ತರಿಸಿದವನಿಗೆ 1 ಕೋಟಿ ಕೊಡ್ತಾರಂತೆ. ಮನೆಗೆ ಹೋದ್ರೆ ಇವರಿಗೆ ತಿನ್ಲಿಕ್ಕೆ ಅನ್ನ ಇಲ್ಲ. ದುಡಿಮೆ ಇದ್ರೇನೆ ಅನ್ನ ಇರುತ್ತಲ್ಲ, ದುಡಿಮೆನೆ ಬೇಕಾಗಿಲ್ಲ ಅವ್ರಿಗೆ. ಎಲ್ಲ ಸಾಕಷ್ಟಿದೆ, ಎಲ್ಲರಿಗೂ ಸಾಕಷ್ಟಿದೆ. ನಾ ದಲಿತರಂತ ಹೇಳಿಲ್ಲ. ಅಂಬೇಡ್ಕರ್ ಪರ ಹೋರಾಟ ಮಾಡಿದಂತವ್ರು ಅಂತ ಹೇಳಿದೀನಿ. ನಾನು ದಲಿತ ಅಂತ ಎಲ್ಲಿ ಶಬ್ದ ಬಳಸಿಲ್ಲ. ನೀವು ಕನ್ಫ್ಯೂಸ್ ಆಗಿ ನಮಗೆ ಕ್ವಶನ್ಸ್ ಮಾಡಬೇಡ್ರಿ. ಅದೇ ಯಾರೇ ಇರ್ಲಿ, ಇಲ್ಲ ಅಂದ್ರೆ ಇಂಥದ್ದು ಮಾಡಬಾರ್ದು ಅಂತ. ಅಸಂವಿಧಾನಿಕ ಭಾಷೆ ಬಳಸದನೆ ನ್ಯಾಯಯುತವಾಗಿ ಹೋರಾಟ ಮಾಡಿ, ಬಸವ ತತ್ವ ಹೇಳ್ತಾರಲ್ಲ, ಕಾಯಕವೇ ಕೈಲಾಸ, ಕಾಯಕ ಮಾಡಿ, ಅನ್ನ ಸಂಪಾದನೆ ಮಾಡಿ, ನ್ಯಾಯಬದ್ಧವಾಗಿ ಹೋರಾಟ ಮಾಡಿ. ತಲೆ ಕತ್ತರಿಸಿದ್ರೆ ಒಪ್ತಾರ? ಅಂಬೇಡ್ಕರ್ ಅವರು ಒಪ್ಪಿದಾರ? ನಾಲಿಗೆ ಕತ್ತರಿಸಂತ ಹೇಳಿದ್ದು ಅಂಬೇಡ್ಕರ್ ಒಪ್ತಾರ? ಇವತ್ತು ಅಂಬೇಡ್ಕರ್ ಆತ್ಮ ಚುರುಚುರು ಅನ್ನತ್ತೇರಿ. ಅಷ್ಟೊಂದು ಅಸಹ್ಯವಾಗಿ ಇವತ್ತು ಎಲ್ಲರೂ ಮಾಡ್ತಾ ಇದೀವಿ ನಾವು. ಇದು ಪರಿವರ್ತನೆ ಆಗ್ಬೇಕು. ಜೈ ಭೀಮ್. ನಾನು ನಿಮ್ಮ ಡಾಕ್ಟರ್ ಮಹೇಶ್ ತೆಲಗಿ, ದಲಿತ ಯುವ ಹೋರಾಟಗಾರ, ಸಿದ್ಧಲಿಂಗ ಸ್ವಾಮಿ ಆಂದೋಳ. ಮಗನೇ, ನೀನು ಸ್ಪೆಷಲಿ ದಲಿತರನ್ನೇ ಟಾರ್ಗೆಟ್ ಮಾಡಿಬಿಟ್ಟು ದಲಿತರ ಬಗ್ಗೆ ವಿರೋಧ ಮಾಡಿಕೊಂಡು ಇವತ್ತಿನ ದಿವಸ ನಾನೊಬ್ಬ ಶ್ರೀರಾಮ್ ಸೇನೆ ರಾಜ್ಯ ಅಧ್ಯಕ್ಷ ಇದ್ದೀನಿ ಅಂತ ಹೇಳ್ಕೊಂಡು ನೀ ಸ್ಪೆಷಲಿ ದಲಿತರನ್ನೇ ಟಾರ್ಗೆಟ್ ಮಾಡತ್ತೀಯಲ್ಲ ಮಗನೇ, ನಿನಗೆ ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಿಮ್ಮ ಅಯೋಧ್ಯದಾಗ ಕೂತ ನೋಡ ಮಗನೇ ರಾಮ, ಆ ರಾಮನಿಗೆ ಹೋಗಿ ಕೇಳು ನ್ಯಾಯ ಯಾರು ಕೊಟ್ಟಾರ ಅಂತೇಳಂದು. ಅವ ಹೇಳ್ತಾನ ನಿನಗ, ರಾಮಗ್ ನ್ಯಾಯ ಸಿಕ್ಕದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಅಂತ ಹೇಳ್ತಾನ ಮಗನೇ ಅವ ನಿನಗ. ನೀವೆಲ್ಲ ಬೂಟ್ ಹಾಕೊಂಡವ್ರಿಗೆ ನಾವು ವಾದ್ ಓಡಿಸಿದೀವಿ. ನೀವು ಅದೇ ಬೂಟ್ ತೊಗೊಂಡು ನೆಕ್ಕ ಮಕ್ಕಳು, ನಿಮಗ್ ವಾದ್ ಓಡಿಸೋದು ನಮಗ್ ದೊಡ್ಡದ ಮಗನೇ? ನೀನು ಇಲ್ಲ ಸಲ್ಲದ ಆರೋಪ ನಮ್ಮ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಮೇಲೆ ಮಾಡ್ಲತ್ತಿ, ಮತ್ತ ನಮ್ಮ ದಲಿತ ಯುವ ನಾಯಕರ ಮೇಲೆ ಮಾಡ್ಲತ್ತಿ. ನಿನಗೊಂದ್ ಮಾತು ಹೇಳಕ್ ನಾನು ಇಷ್ಟಪಡ್ತೀನಿ ಮಗನೇ, ಇದು ನಿನಗ್ ವಾರ್ನಿಂಗ್ ಅಂತ ಅನ್ಕೋ. ನೀನೇನಿಲ್ಲ, ನೀನು ಯಾವುದೋ ಒಂದು ಬಿಜೆಪಿ ಪರ ಕೆಲಸ ಮಾಡ್ಕೊಂಡು ನೀನು ಕಾಂಗ್ರೆಸ್ ಅವ್ರ ವಿರುದ್ಧ ನೀ ಹೋರಾಟ ಮಾಡ್ಲತ್ತಿ. ನೀ ಏನು ಹಿಂದೂ ಪರ ಹೋರಾಟಗಾರ ಅಲ್ಲ, ನೀವೊಬ್ಬ ನಕಲಿ ಹೋರಾಟಗಾರನೇ. ನೀನ್ ದುಡ್ಡು ಸಿಕ್ತಿತ್ತಂದ್ರೆ ನಿಂಗೆ ಏನ್ ಮಾಡ್ತೀನಿ ಅಂತ ನನಗೆಲ್ಲ ಗೊತ್ತದ. ನೀ ದುಡ್ಡಿಯಾಗಿ ಹೋರಾಟ ಮಾಡ್ತಿ ಮಗನೇ. ನೀನು ಒಂದ್ ಮಾತು ಹೇಳ್ತೀನಿ ಕೇಳು. ನೀನು ಸಚಿನ್ ಪಾಂಚಾಳ ಕೊಲೆ ಆರೋಪ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಮೇಲೆ ಹೊರಿಸಿ ಕೂಡ್ಲೆ ರಾಜೀನಾಮೆ ಕೊಡಬೇಕು. ನಾವು ಜಿಲ್ಲೆಯಾದಂತ ಉಗ್ರವಾದ ಹೋರಾಟ ಮಾಡ್ತೀವಿ, ಮತ್ತ ನಾವು ನಿಮ್ ಮನೆಗೆ ಮುತ್ತಿಗೆ ಹಾಕ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ, ಅದೆಲ್ಲ ಹೇಳತ್ತಿಲ್ಲ ಮಗನೇ. ನಿನ್ಗೊಂದ್ ಮಾತು ಹೇಳ್ತೀನಿ ಮಗನೇ, ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಸಚಿನ್ ಪಾಂಚಾಳ ಕೊಲೆ ವಿಚಾರದಲ್ಲಿ ಅವ್ರದ್ದು ಏನಾದ್ರು ಇದ್ರ ಅದನ್ನ ನೀನು ಪ್ರೂವ್ ಮಾಡಿ ತೋರ್ಸು. ನಿಮ್ಮ ಅಪ್ಪಗೆ ಹುಟ್ಟಿದ್ರ, ನಿಮ್ಮ ಅಪ್ಪಗೆ ನೀನು ಹುಟ್ಟಿದ್ರ ಅದನ್ನ ಪ್ರೂವ್ ಮಾಡಿ ತೋರ್ಸು. ಇಲ್ಲಾಂದ್ರೆ ನೀನ್ ನಮ್ಮ ಅಪ್ಪಗೆ ಹುಟ್ಟದಂಗ ನೋಡು, ಹೇಳತ್ತೀನಿ ನಿನಗ.